ಇಲ್ಲಿಂದ ನಮ್ಮ ಪಯಣ ಶುರುವಾಗ್ತಾ ಇರೋದು ನಮ್ಮ ಊರಿಗೆ, ಅಂದರೆ ನನ್ನೂರಿಗೆ, ಹಾಸನ ಡಿಸ್ಟಿಕ್ ಹತ್ರ ಇರೋ ಪರಸನಹಳ್ಳಿ ಗ್ರಾಮಕ್ಕೆ. ಇಲ್ಲಿಂದ ಈ ಆ್ಯಪಲ್ ಗಿಡಗಳನ್ನ ತರಿಸಿದ್ನಲ್ಲ, ಅಲ್ಲಿಗೂ ಕೂಡ ನಾನು ನನ್ನ ಹೊಲದಲ್ಲಿ ನೆಡೋದಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಹೊಲದಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಇದೆ. ಒಂದು 2,500 ಪ್ಲ್ಯಾಂಟ್ಸ್ ಇದೆ ಡ್ರ್ಯಾಗನ್ ಫ್ರೂಟ್ಸು. ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗಾಯ್ಸ್. ಹಾಯ್ ಮಾಡು, ಹಾಯ್ ಹಾಯ್ ಮಾಡು, ಬಾಯ್ 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 ಗೌಡ್ರೆ, ಬಾಯ್ ಬಾಯ್ ಮಾಡ್ತಾವನ ಮಾಮ, ಬಾಯ್ ಮಾಮ, ಬಾಯ್. ನಮ್ಮ ವೈಫ್ ಅವರ ಅಜ್ಜಿ ತಾತಂಗೆ ನನ್ನ ಮಗನ ಕೈಲಿ ನಾವೆಲ್ಲರೂ ಕೂಡ ತಾಟ ಮಾಡಿ ಅವರಿಗೆ ಬಾಯಿ ಹೇಳಿ, ಹಾಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ನಾವೆಲ್ಲ ಹೊರಟಿದ್ದು ನಮ್ಮ ಊರಿಗೆ. ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ವಿಡಿಯೋ ಸಂಪೂರ್ಣವಾಗಿ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಆ ಖುಷಿನೇ ಬೇರೆ. ನಮ್ಮೂರು ವೈಬ್ಸ್ ಎಲ್ಲ ಬರ್ತಿದೆ ಅಂದರೆ, ಬೆಂಗಳೂರಲ್ಲಿ ಎಷ್ಟೋ ದಿನದಿಂದ ಕೆಲಸ ಮಾಡ್ಕೊಂಡಿದ್ರು ಕೂಡ ಸಾಕು. ಆಮೇಲೆ ನೋಡ್ತಾ ನೋಡ್ತಾ ನಮ್ಮ ಊರೇ ಬಂತು. ನಮ್ಮ ಊರಿಗೆ ಪಕ್ಕದಲ್ಲಿ ಬಂದ ಮೇಲೆ ನಾನು ವಿಡಿಯೋ ಆನ್ ಮಾಡಿಕೊಂಡೆ. ಇದೇನೆ ನಾನು ಓದಿದ್ದಂತಹ ಈ ಸ್ಕೂಲು. ಸಾವಿರಾರು ನೆನಪುಗಳ ಬುಟ್ಟಿನೇ ಇದೆ ಈ ಸ್ಕೂಲಲ್ಲಂತೂ. ಪ್ರತಿಯೊಬ್ಬರೂ ಸ್ಕೂಲಲ್ಲಿ ಓದಬೇಕಾದ್ರೆ ಫಸ್ಟು ದೊಡ್ಡವರಾದರೆ ಸಾಕು ಅಂದ್ಕೊಳ್ತೀವಿ, ಬಟ್ ದೊಡ್ಡವರಾದ್ಮೇಲೆ ಅನಿಸುತ್ತೆ ನಮಗೆ ಹಳೆ ಲೈಫೇ ಬೆಸ್ಟು ಅನಿಸುತ್ತೆ. ಹಾಗಾಗಿ ನಮ್ಮ ಸ್ಕೂಲ್ ಅಂತೂ ಮರೆಯೋಕ್ಕಾಗಲ್ಲ. ನಾನು ಓದಿದ್ದು ಇದೇ ಮಳಲ್ಲಿ ಲಕ್ಷ್ಮೀ ದೇವಿಲಿ. ಯಾಕಂದರೆ ಸ್ಕೂಲ್ ಬಿಡೋ ಟೈಮ್ ಆಗಿರೋದ್ರಿಂದ ನಾನು ನಮ್ಮ ತಂಗಿನಿಗೋಸ್ಕರ ವೆಯ್ಟ್ ಮಾಡ್ತಿದ್ದು. ನಮ್ಮ ತಂಗಿನೂ ಕೂಡ ಮಾಮೂಲಿ ಕರ್ಕೊಂಡು ಹೋಗೋಣ ಅಂತ. ಯಾಕಂದರೆ ಇಲ್ಲಿಂದ ನಮ್ಮೂರು 1 ಕಿಲೋಮೀಟ್ರ್ ಅಥವಾ 1.5 ಕಿಲೋಮೀಟ್ರ್ ಇದೆ. ಹಾಗಾಗಿ ಮಳಲ್ಲಿ ಅಮ್ಮ ಲಕ್ಷ್ಮೀ ದೇವಿ ದೇವಸ್ಥಾನದ ಹತ್ರ ನಿಂತಿದ್ದು. ನನ್ನ ತಂಗಿನೂ ಕೂಡ ಬಂದು ವಿಡಿಯೋ ಮಾಡಬೇಡ ಅಂತ ಇದ್ದು. ಇಲ್ಲಿಂದ ನಾವು ಸೀದಾ ಹೊರಟಿದ್ದೆ ನಮ್ಮ ಹೊಲದ ಹತ್ರ. ಇದೇನೆ ನಮ್ಮ ಹೊಲ. ಅಲ್ಲಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಹಾಗಾಗಿ ಇದು ನನ್ನ ಹೊಲ. ಡ್ರ್ಯಾಗನ್ ಫ್ರೂಟ್ಸ್ ಸ್ನೇಹಿತರೆ, ಇದು ನಂದೇ ತೋಟ. ಒಂದು 3 ವರ್ಷದ ಪ್ಲಾಂಟೇಶನ್ನಿನ ಗಿಡ ಇದು. ಆಲ್ರೆಡಿ ಒಂದು 3 ಇಯರ್ ಆಗಿದೆ. ಇದೇ ರೀತಿ ಒಂದು 2,500 ಪ್ಲಾಂಟೇಶನ್ನ ಮಾಡಿದ್ದೀನಿ ನಾನು, ಫುಲ್ ಉದ್ದಕ್ಕೆ. ಇಲ್ಲಿ ನಮ್ಮ ಅಪ್ಪಾಜಿ ಇಲ್ಲೇ ಐತಿ. ಅಪ್ಪಾಜಿ, ನಮ್ಮ ಅಪ್ಪಾಜಿ ಇದೆಲ್ಲ ಮೇಂಟೈನ್ ಮಾಡ್ಕೊಳ್ಳೋರು ಇವರೇ. ನಾವು ಯಾವತ್ತಿದ್ರು ಅವತ್ತು ಇವತ್ತು ಮಾತ್ರ ಬಂದು ನೋಡ್ಕೊ ಹೋಗೋರು. ಯಾವಾಗಲೂ ಸಖತ್ತು ಶ್ರಮಜೀವಿ ನಮ್ಮ ಅಪ್ಪಾಜಿ ಅವರು. ನಮ್ಮ ಅಪ್ಪಾಜಿನೇ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಳೋದು. ಯಾವತ್ತಿದ್ರು ನಾವು ಅವತ್ತಿವತ್ತು ಥರ ಗೆಸ್ಟ್ ಥರ ಬಂದು ನೋಡ್ಕೊಳ್ಳೋದು. ಇದು ಆಲ್ರೆಡಿ ಆ್ಯಪಲ್ ಗಿಡ ಇದೆ ನಂದು. ಇಲ್ಲಿ ಆ್ಯಪಲ್ ಗಿಡ, ಇಲ್ಲೂ ಆ್ಯಪಲ್ ಗಿಡ, ಆಲ್ರೆಡಿ ಇಲ್ಲೂ ಆ್ಯಪಲ್ ಗಿಡ ಇದೆ ಮಾಮೂಲಿ. ಇಲ್ಲೂ ಆ್ಯಪಲ್ ಗಿಡ, ಇಲ್ಲೂ ಆ್ಯಪಲ್ ಗಿಡ ಇದೆ. ಇಲ್ಲಿ ಶೀಲ್ಡ್ಲೆಸ್ ಪಪ್ಪಾಯ ಸ್ನೇಹಿತರೆ. ಇದ್ರೊಳಗಡೆ ಶೀಲ್ಡೇ ಇರಲ್ಲ. ಇವನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಳೋದು ನಮ್ಮ ಅಪ್ಪಾಜಿನೇ. ಇಲ್ಲಿ ಈ ಕಡೆ ಆಗಿರ್ಬೋದು, ನೀವು ಯಾವುದೇ ಡೈರೆಕ್ಷನಿಗೆ ಕಾಣಿಸಿದ್ರು ಫುಲ್ಲು ಡ್ರ್ಯಾಗನ್ ಫ್ರೂಟ್ಸ್ ತೋಟನೇ ಕಾಣಿಸುತ್ತೆ ನಿಮಗೆ ಫುಲ್ಲು. ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಳೋದು ನಮ್ಮ ಅಪ್ಪಾಜಿನೇ. ಯಾವತ್ತೋ ಒಂದಿನ ಬರೋದು ನಾವು ಅಷ್ಟೇ. ಒಂದೇ ಗಿಡಗಳಿಂದ ಕಟ್ ಮಾಡಿಸ್ಕೊಂಡು ನಾವೇ ಇದನ್ನು ಪ್ಲ್ಯಾಂಟೇಷನ್ ಮಾಡ್ಕೊಂಡಿರೋದು. ಹಾಗಾಗಿ ಇಲ್ಲಿ ಕಂಬ ಎಲ್ಲ ಇಲ್ಲ, ಪ್ಲ್ಯಾಂಟೇಷನ್ನು ನಾವೇ ಮಾಡ್ಕೊಂಡಿರೋದು. ಇದು ಸೇಬು, ದಪ್ಪು ಸೇಬು, ತುಂಬ ದೊಡ್ಡದು, ತುಂಬ ಹೆವಿ ಸೈಜ್ ಬರುತ್ತೆ. ಇದು ಹೆವಿ ಸೈಜ್ ಬರುತ್ತೆ. ಇದು ನೋಡಿದ್ರೆ ಇದನ್ನೆಲ್ಲ ಮೇಂಟೈನ್ ಮಾಡೋದು ನಮ್ಮ ಅಪ್ಪಾಜಿಯವರು. ತುಂಬ ಶ್ರಮಜೀವಿ ನಮ್ಮ ಅಪ್ಪಾಜಿ ಅಂತೂ. ಊಟ ಮಾಡ್ತಾರೋ ತಿಂಡಿ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಅವರಂತೂ ಬೆಳಿಗ್ಗೆ ಎದ್ದರೆ ಹೊಲ್ತಾಗ ಬರಬೇಕು, ಸಂಜೆ ಎದ್ದರೆ ಹೊಲ್ತಾಗ ಬರಬೇಕು. ಹೊಲ ಕೆಲಸ. ಇದನ್ನೆಲ್ಲ ಕಳೆ ಔಷಧಿ ಹುಡುಗ್ರೆ, ಕಳೆ ಅಲ್ಲ, ನಮ್ಮ ಹತ್ರ ಕಟ್ ಮಾಡೋ ಮಿಷಿನ್ ಇದೆ, ಕಟ್ಟರ್ ಇದೆ, ಅದರಲ್ಲಿ ಫುಲ್ಲು ಅವರೇ ಹೊಡೆದಿರೋದು. ಇದೆಲ್ಲ ನಾನು ನಿಮಗೆ ಹೇಳಿರೋ ರೀತಿ ನಮ್ಮ ಅಪ್ಪಾಜಿನೇ ಸ್ನೇಹಿತರೆ ಮೇಂಟೈನ್ ಮಾಡೋದು ಫುಲ್ಲೆಲ್ಲ. ಯಾವತ್ತೋ ಒಂದಿನ ಬರೀ ಶೋಕಿಗೋಸ್ಕರ ನಾವುಗಳು ಬಂದು ನೋಡ್ಕೊ ಹೋಗೋದು. ಅದು ಬಿಟ್ರೆ ಈ ಫುಲ್ಲು ಈ ಅರ್ಧ ಎಕರೆ ಏನು ಪ್ಲ್ಯಾಂಟೇಷನ್ ಇದೆ, ಅರೌಂಡ್ 2,500ದಿಂದ 3,000 ಡ್ರ್ಯಾಗನ್ ಫ್ರೂಟ್ಸ್ ಪ್ಲ್ಯಾಂಟ್ಗಳಿದ್ದಾವೆ. ಹೋದ ಸರಿ ಒಂದು 300ರಿಂದ 350 kg, ಮತ್ತು ಪ್ಲಸ್ಸು ಸೆಕೆಂಡ್ ಟ್ರಿಪ್ಪಲ್ಲಿ ಒಂದು 150. ಟೋಟಲ್ ಎಲ್ಲ ಸೇರಿದರೆ ಒಂದು 500 kgವರೆಗೂ ಬಂದಿದೆ ಆಲ್ರೆಡಿ. ಹೋದ ವರ್ಷ 2ನೇ ವರ್ಷಕ್ಕೆ. 3ನೇ ವರ್ಷದಲ್ಲೂ ಕೂಡ ಸಿಮಿಲರೇ ಸಿಕ್ಕಿದೆ. ಈಗ 4ನೇ ವರ್ಷದ್ದು ಬರಬೇಕು. ಇವಾಗ ಜುಲೈಯಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈ ಸರಿ ಡಬಲ್ ಬರ್ಬೋದು ಅಂದ್ಕೊಂಡಿದ್ದೀವಿ. ಏನಕ್ಕಂದರೆ ಪ್ರತಿಯೊಂದು ಗಿಡನೂ ಫುಲ್ಲು ಗ್ರೋತ್ ಅಪ್ ಆಗಿದೆ. ಹಾಗಾಗಿ ನಮಗೆ ಈ ಸರಿ ಒಂದು 500ರಿಂದ 800 kgವರೆಗೂ ಡ್ರ್ಯಾಗನ್ ಫ್ರೂಟ್ ಸಿಗ್ಬೋದು ಅನ್ನೋ ನಂಬಿಕೆ ಇದೆ. ಇದನ್ನು ಬೆಳಿಬೇಕಾದ್ರೂ ಅಷ್ಟೇ ತುಂಬ ಜನ ನೆಗೆಟಿವ್ ಆಗೇ ಮಾತಾಡಿದರು.
ಏನೇನೋ ಪಪಾಕ್ಸಿ ಗಿಡ ತಂದು ನೆಡ್ತಿದ್ದಾನೆ ಹಾಗೆ ಹೀಗೆ ಅಂತ ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಫೈನಲ್ ರಿಸಲ್ಟ್ ಬಂದು ಈ ರೀತಿ ಬಂತು. ತುಂಬ ಖುಷಿಯಾಗುತ್ತೆ ನೆಗೆಟಿವ್ ಆಗಿ ಮಾತಾಡಿದ ಮೇಲೂ ನಾವೆಲ್ಲ ಈ ರೀತಿ ಬೆಳೆದು ತೋರಿಸಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ. ಇವಾಗ ಆ್ಯಪಲ್ ಗಿಡನೂ ಅಷ್ಟೇ, ಆಲ್ರೆಡಿ ಒಂದು 15 ಆ್ಯಪಲ್ ಗಿಡ ಇದ್ದಾವೆ. ಈಗ ಒಂದು 15 ತಂದಿದ್ದೀನಿ, ಟೋಟಲ್ಲು 30 ನಂಬರ್ ಆಗುತ್ತೆ. ಅದನ್ನು ಕೂಡ ಅಂದ್ಬಿಟ್ಟಾಗ ಇದೇ ರೀತಿ ವೀಡಿಯೋ ಮಾಡಾಕ್ತೀನಿ, ಡೋಂಟ್ ಮಿಸ್. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ, ಮೋಸ್ಟ್ ವಾಚ್ ಮಾಡಿ, ಮಿಸ್ ಮಾಡಿಬಿಡಿ. ಇದೇ ನಮ್ಮ ಅಪ್ಪಾಜಿ ಅವರ ಐರಾವತ TVS ಎಕ್ಸೆಲ್ ಸೂಪರು. ಇದಂತೂ ನಮ್ಮ ಮನೆಯಲ್ಲಿ ಎಷ್ಟು ದಿನದಿಂದ ಇದೆಯೋ ಲೆಕ್ಕನೇ ಇಲ್ಲ. ಯಾಕಂದರೆ ರೈತರಿಗಂತ ಒಂದು TVS ಬೈಕ್ ಇರಲೇಬೇಕು ಅಥವಾ ಹೀರೋ ಹೋಂಡಾ ಬೈಕ್ ಇರಲೇಬೇಕು. ಅದೇ ರೀತಿ ಇದು ನಮ್ಮ ಹೊಲದಿಂದ ಮನೆ ಹತ್ರಕ್ಕೆ ಹೋಗೋ ರೋಡ್ ಅಂತೂ ಎಲ್ಲ ತುಂಬ ಕೆಟ್ಟ ಹಾಳಾಗಿ ಹೋಗ್ಬಿಟ್ಟಿದೆ ಈ ಸರ್ಕಾರದಿಂದ. ಹಾಗೆ ಇದನ್ನೆಲ್ಲ ಸರಿ ಮಾಡೋಕ್ಕೆ ನಮ್ಮ ಕೈಲಂತೂ ಆಗಲ್ಲ. ಆದ್ರೂ ಊರಿಗೆ ಹೋಗ್ತಾನೆ ಆಲ್ರೆಡಿ ಪ್ರತಿಯೊಬ್ಬರೂ ನಮ್ಮೂರಿಗೆ ನಾವುಗಳೇ ಅತಿಥಿಯಾಗಿ ಹೋಗ್ತೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಯಾಕಂದರೆ ನಾವು ಊರಿಗೆ ಹೋದರೆ 1 ದಿನ 2 ದಿನ ಎಲ್ಲರೂ ಕೂಡ ಯಾವಾಗ ಬಂದಪ್ಪ ಅಂತ ಮಾತಾಡಿಸ್ತಾ ಇರ್ತಾರೆ. ಸಿಟಿಗಳಲ್ಲೆಲ್ಲ ಎಷ್ಟು ದಿನಕ್ಕೆ ಪಕ್ಕದ ಮನೆಯವ್ರು ಕೂಡ ಮಾತಾಡ್ಸಲ್ಲ. ಹಾಗಾಗಿ ಹಳ್ಳಿಗಡಿಗೆ ಹೋದರೆ ಸಾಕು, 1 ದಿನ 2 ದಿನ ನಾವು ಊರಲ್ಲಿ ಇರೋವರೆಗೂ ಕೂಡ ಪ್ರತಿಯೊಬ್ಬರೂ ಮಾತಾಡಿಸ್ತಾ ಇರ್ತಾರೆ, ಯಾವಾಗ ಬರ್ತೀರಾ ಅಂತ. ಇದು ಬಂದು ನಾವು ಓದಿದ್ದು ಅಂತ ಮಿಡ್ಲಿ ಸ್ಕೂಲು, ಅಂದರೆ ಕಿರಿಯ ಪ್ರಾಥಮಿಕ ಪಾಠಶಾಲೆ ಪರಸ್ನಳ್ಳಿ. ಇದು ನಾವು ಓದಿದ್ದಂಥ ಸ್ಕೂಲು. ಹಾಗೆ ನೋಡ್ತಾ ನಮ್ಮ ಮನೆ ಹತ್ರನೇ ಬಂದೆ. ಆಲ್ರೆಡಿ ನಮ್ಮ ವೈಫ್ ಅವ್ರ ಫ್ಯಾಮಿಲಿ ಎಲ್ಲ ಆಲ್ರೆಡಿ ಹೊಲ್ದ ಹತ್ರ ಇದ್ರು. ನಾನು ಬಂದು ಆಲ್ರೆಡಿ ನಮ್ಮಮ್ಮ ಕೂಡ, ನಾವು ಊರಿಗೆ ಬಂದಿದ್ದೀವಿ, ಊರಿಂದ ನಮ್ಮಮ್ಮ ಬೆಂಗಳೂರಿಗೆ ಬಂದ್ಬಿಟ್ಟಿದೆ. ಏನೋ ಒಂಥರ ಡಿಫ್ರೆಂಟ್ ಕೋಇನ್ಸಿಡೆನ್ಸು. ಇದೇ ನಮ್ಮ ಮನೆ ನೋಡಿ. ನಮ್ಮ ತಂಗಿ ಆಲ್ರೆಡಿ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಯೂನಿಫಾರ್ಮ್ಗಳು ನೇತಾಕ್ಬಿಟ್ಟಿದ್ದಾಳೆ. ಅದೇ ರೀತಿ ನಾನು ಗಾಡಿ ಎಲ್ಲ ನಿಲ್ಲಿಸಿ ಮನೆ ಕೀ ಎಲ್ಲ ತಗೊಂಡು ಮನೆಯನ್ನ ತೆಗೆದೆ. ಇದು ನಮ್ಮ ಮನೆ. ನನ್ನ ಜೀವನದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಇದೆ. ತುಂಬಾ ಕ್ರೇಜಲ್ಲಿ ತಗೊಂಡೆ ಕಾಲೇಜಿಗೆ ಹೋಗ್ಬೇಕಾದ್ರೆ. ಪಲ್ಸರ್ 200 NS ಒಂದು 5 ವರ್ಷ ಆಗಿದೆ. 5 ವರ್ಷದಿಂದ 6 ವರ್ಷದಿಂದ ಕೇವಲ ಒಂದು 20,000 ಕಿಲೋಮೀಟರ್ ಮಾತ್ರನೇ ಓಡಿಸಿದ್ದೀನಿ. ಅದನ್ನ ಬಿಟ್ರೆ ಮಾಮೂಲಿ ಇಂಡಿ ಚೀಲಗಳೆಲ್ಲ ಇಡೋದಕ್ಕೆ, ಅದನ್ನ ಬಿಟ್ರೆ ಅಡಿಕೆ ಒಲೆ. ನಾವು ಅಮ್ಮ ಅಂತೂ ಯಾವಾಗ್ಲೂ ಇಲ್ಲೇ ರೊಟ್ಟಿ ತೊಟ್ಟೋದು. ಅದ್ ಬಿಟ್ರೆ ದನಗಳಿಗಂತ ದನಿನ್ ಕೊಡ್ಕೆ ಇದೆ. ನಮ್ಮನೇಲೂ 2 ಹಳ್ಳಿ ಕಾರ್ ಇದಾವೆ. ನಾವು ಹುಳ ಎತ್ಗಳು ಮಾತ್ರ ಇಟ್ಕೊಂಡಿರೋದು. ಅದನ್ನ ಬಿಟ್ರೆ ನಾವು ಯಾವುದೇ ರೀತಿ ಹಾಲ್ ಕರಿ ಹಸುಗಳನ್ನ ಇಟ್ಕೊಂಡಿಲ್ಲ. ಆಲ್ರೆಡಿ ನನ್ನ ಮಗ ಬಂದ್ಬಿಟ್ಟು ಮಾತಾಡ್ತಾ ಇದ್ದ. ನನ್ನ ತಂಗಿ ಬಂದು ಅವಳಿಗೆ ಆಲ್ರೆಡಿ ಅತಿ ಹೆಚ್ಚಿನ ಅತ್ತೆ ಏಜಿಗೆ ಆಗ್ಬಿಡ್ತಾಳೆ. ಅದ್ ಬಿಟ್ರೆ ಇದು ನಮ್ಮ ಮನೆ ಕಿಚನ್. ಆಲ್ರೆಡಿ ನಮ್ಮ ವೈಫ್ ಬಂದು ಕಾಫಿ ಟೀ ಎಲ್ಲ ಇಡಕ್ಕೆ ರೆಡಿ ಮಾಡ್ತಿದ್ದಾಳೆ. ಇದೇ ನಮ್ಮ ಮನೆ, ಇದು ಅಡಿಗೆ ಮನೆ. ಆದ್ರೆ ನಮ್ಮಮ್ಮ ಯಾವತ್ತೂ ಅಡಿಗೆ ಮನೇಲೆಲ್ಲ ಮಾಡಲ್ಲ. ಇಲ್ಲಿಂದ ಮತ್ತೆ ಸೀದಾ ನಾನು ಹೊಲ್ದ ಹತ್ರ ಹೊರಟೆ. ಬನ್ನಿ ಹೊಲ್ದ ಹತ್ರ ಹೋಗ್ಬಿಟ್ಟು, ಇದು ಬಂದು ನಾನು ನಿಮಗೆ ಆಲ್ರೆಡಿ ಹೇಳಿರೋದ್ರಿಂದ 3 ವರ್ಷದ ಡ್ರ್ಯಾಗನ್ ಫ್ರೂಟ್ಸು. ಮುಂಬರುವ ದಿನಗಳಲ್ಲಿ ಸ್ನೇಹಿತರೆ ಈ ಡ್ರ್ಯಾಗನ್ ಫ್ರೂಟ್ಸ್ನ ಯಾವ ರೀತಿ ನೆಡೋದು, ಯಾವ ರೀತಿ ಇದನ್ನ ಕೇರ್ ಮಾಡಬೇಕು, ಎಷ್ಟು ಅಡಿಯಿಂದ ಎಷ್ಟು ಅಡಿಗೆ ನೆಡಬೇಕು, ನೆಟ್ಟಿದ ಮೇಲೆ ಯಾವ್ಯಾವ ರೀತಿ ಕಾಯಿಲೆಗಳು ಬರುತ್ತೆ, ಹಣ್ಣನ್ನ ಬಿಡೋದಕ್ಕೆ ಎಷ್ಟು ದಿನ ಆಗುತ್ತೆ, ಮತ್ತೆ ಇದರಿಂದ ನಮಗೆ ಏನೇನು ಉಪಯೋಗ ಇದೆ, ಮತ್ತೆ ಫ್ಲವರಿಂಗ್ ಆದಾಗ ನಾವು ಅಂದ್ರೆ ಹೂ ಅರಳಿದಾಗ ಯಾವ ರೀತಿ ಇದನ್ನ ಕೇರ್ ಮಾಡಬೇಕು, ಅಥವಾ ಹಣ್ಣನ್ನ ಯಾವ ಹಂತದಲ್ಲಿ ಕುಯ್ಬೇಕು, ಯಾವ ಮಾರ್ಕೆಟ್ಗಳಿಗೆ ಮಾಡಬೇಕು ಅಂತ ಮುಂಬರೋ ದಿನಗಳಲ್ಲಿ ವಿಡಿಯೋ ಮಾಡಾಕ್ತೀನಿ ಗಾಯ್ಸ್. ಮಿಸ್ ಮಾಡಬೇಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ.